ಇದು ಕಾವೇರಿಯ ಉಪನದಿಗಳಲ್ಲಿ ಅತಿ ಉದ್ದವಾಗಿ ಹರಿಯುವಂತ ನದಿ ಅಂದ್ರೆ ಅದು ಹೇಮಾವತಿ ನದಿ ಅಂತ ಇದೆ. ಜಾಬಾಲಿ ಋಷಿಗಳು ತಪಸ್ ಮಾಡಿದ ಪುಣ್ಯಕ್ಷೇತ್ರ ಇದು. ಈ ನದಿ ಇಲ್ಲಿ ಹುಟ್ಟಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಿಯುತ್ತಿದೆ. ರೈತರ ಜೀವನಾದಿ ಕೂಡ ಈ ನದಿ. ಇದು ಇಲ್ಲಿ ಜಾವಳಿ ಗ್ರಾಮ ಇದರಲ್ಲಿ ಹೇಮಾವತಿ ನದಿ ಮೂಲ ಕೂಡ ಜಾವಳಿ ಅಂತ ಹೆಸರು ಬಂತು. ಜಬಳಿ ಮಹರ್ಷಿ ಮಾತ್ರ ಗೆತ್ತನ್ರಿ ಅಲ್ಲ ಇದು ಚೇಂಜ್ ಇಲ್ಲ ಅಂತ ನಾನು ಎಲ್ಲ ಜಾತ್ರೆಯಲ್ಲಿ ಕೊಟ್ಟು ಸಾಕಾಗಿದೆ ನಂಗೆ ಆಗಲ್ಲ. ಚೇಂಜ್ ಕೊಡ್ತೀನಿ ಈಗ ಎಲ್ಲ ಸರಿ ನಾನೇ ಕೊಡ್ತೀನಿ ಬೇಡ ಮದುವೆ ಆಗಲಿ ಅಂತ ಹೇಳಿದ್ರೆ ಹಳ್ಳಿ ಜಾತ್ರೆಯಲ್ಲಿ ಮದುವೆನೇ ಆಗಿಲ್ಲ ಮತ್ತೆ ನನಗೆ. ಅಂದರೆ ಕಾವೇರಿ ನದಿಗಿಂತಲೂ ರೈತರಿಗೆ ಉಪಯೋಗ ಆಗಿದೆ ಅಂತ ಹೇಳಿದರೆ ಈ ನದಿ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಭಾಳ ಸಹಕಾರಿಯಾಗಿದೆ. ಇಷ್ಟು ಹೇಳುತ್ತಾ ನೀವುಗಳು ಬಂದು ಈ ನಮ್ಮ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಾ. ನೀವು ಹೊಸದಾಗಿ ಮಾಡಿದ್ದೀವಿ. ಇದು ಹೊಸದಾಗಿ ಮಾಡಿದ್ಮೇಲೆ ಇದು ಎರಡನೇ ಜಾತ್ರೆ ಇದರಲ್ಲಿ. ಆಮೇಲೆ ಇದು ನೀರು ಹೋಗಿ ಹಾಸನ, ಸಕಲೇಶ್ಪುರ, ಮೈಸೂರು ಹೋಗ್ಬಿಟ್ಟು ಕಾವೇರಿ ನದಿ ಸೇರಿಕೊಂಡು ಮಡ್ರಾಸಿಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆಲ್ಲ ಸೇರ್ಕೊಳ್ಳುತ್ತೆ. ಇದು ಒಳ್ಳೆ ಪವಿತ್ರ ಇದೆ ಮತ್ತು ಜಬಾಲಿ ಋಷಿಗಳ ಇದು ತಪಸ್ಸಿನ ಕ್ಷೇತ್ರ. ಹೌದಾ, ಮಾಡಬೇಕು. ಊಟ ಚೆನ್ನಾಗಿದೆ. ಮ್ಯಾಚ್ ಅಂದ್ರೆ ಮುಗಿಸ್ಕೊಂಡು ಬಂದ್ವಿ. ಮ್ಯಾಚ್ ಮುಗೀತು. ಸಡನ್ ಬಂದಾಗ ಇದೊಂದು ಜಾತ್ರೆ ನೆನಪಾಯ್ತು ಮಾರ. ಅದೇ ಜಾತ್ರೆ ಎಲ್ಲಿ ಏನಂತ ಸ್ವಲ್ಪ ಜಾತ್ರೆ ಇದು ಜಾವಳಿ ಗ್ರಾಮ ಇದರಲ್ಲಿ ಹೇಮಾವತಿ ನದಿ ಮೂಲ ಕೂಡ ಇಲ್ಲೇ ಇರುವಂಥದ್ದು. ಈ ಹೇಮಾವತಿ ನದಿ ಮೂಲ ಏನಿದೆ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಉತ್ಸವ ಕೂಡ ಇವತ್ತೇ ಇಲ್ಲಿ ಅಂದ್ರೆ ಜಾತ್ರೆ ಅಂದ್ರೆ ರಥ ಎಲ್ಲ ಎಳಿಯಲ್ಲ. ಇಲ್ಲಿ ಪಲ್ಲಕ್ಕಿ ಉತ್ಸವ ಮಾಡುವಂಥದ್ದು. ರಥ ಎಲ್ಲ ಇಲ್ಲ, ಪಲ್ಲಕ್ಕಿ ಉತ್ಸವ ಅಂತ ಮಾಡುವಂಥದ್ದು. ಅಷ್ಟೊಂದಾಗಿ ಇದ್ರ ಡೆಪ್ತ್ ನಮಗೆ ಗೊತ್ತಿಲ್ಲ. ಬಟ್ ಹೇಮಾವತಿ ನದಿದು ಒಂದು ಉಗಮ ಸ್ಥಳ ಅಂತ ಗೊತ್ತು. ಇದು ಮತ್ತೆ ಕಾವೇರಿ ನದಿದು ಇದು ಕಾವೇರಿಯ ಉಪನದಿಗಳಲ್ಲಿ ಅತಿ ಉದ್ದವಾಗಿ ಹರಿಯುವಂತ ನದಿ ಅಂದ್ರೆ ಅದು ಹೇಮಾವತಿ ನದಿ ಅಂತ ಇದೆ. ಇದು ನದಿ ಹಾಸನಾಗಿ ಮತ್ತು ಮಂಡ್ಯಗೆ ಹೋಗಿ ಅಲ್ಲಿ KR ಪೇಟೆಯಲ್ಲಿ ಅಂಬಿಗರಹಳ್ಳಿಯಲ್ಲಿ ಅಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ನದಿಯನ್ನು ಕೂಡುವಂಥದ್ದು ಇದು ಹೇಮಾವತಿ ನದಿ. ಮತ್ತೆ ಎಷ್ಟೋ ಜನ ಕೃಷಿಕರಿಗೆ ಅವರಿಗೆಲ್ಲ ಆಸರೆ ಆಗಿದೆ. ಹೌದು. ಈಗ ಅಲ್ಲಿ ಆ ನದಿ ಹತ್ರನೇ ಅಲ್ಲಿ ದೇವಸ್ಥಾನ ಇರುವಂಥದ್ದು, ಅಲ್ಲಿ ಉತ್ಸವ ನಡೆಯುವಂಥದ್ದು. ಜಾಸ್ತಿ ಇಂಡೆಪ್ತ್ ಗೊತ್ತಿಲ್ಲ. ಮತ್ತೆ ಉದ್ಭವ ಮೂರ್ತಿ ಅಂತ ಕೂಡ ಹೇಳ್ತಾರೆ ಅದು ಗಣಪತಿ ದೇವಸ್ಥಾನದ್ದು. ನೋಡುವ ಯಾರಾದ್ರೂ ಮಾತಾಡೋ ಇಂಟ್ರೆಸ್ಟ್ ಯಾರು ಇದ್ದು ಮಾತಾಡಿದ್ರೆ ನೋಡುವ. ನೋಡ ಸುಮ್ಮನೆ ಹೋಗಿ ಬರೋಣ. ಜಾತ್ರೆಗೆ ಹೋಗ್ತಿದ್ವಿ, ಇದೊಂದು ಜಾತ್ರೆಗೆ ಹೋಗೋಣ. ನೀವು ಎಷ್ಟು ಸರಿ ಬಂದಿರಿ ಇಲ್ಲಿಗೆ? ನಾನು ತುಂಬ ಚಿಕ್ಕವರಾಗಿ ಬಂದಿದ್ದು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಹೌದಾ? ಅದು ಹೋಗಿದ್ದು ನೆನಪಿತ್ತು, ಅಂದರೆ ಅಷ್ಟಿಲ್ಲ. ಇಲ್ಲಿಂದ 1.5 ಕಿಲೋಮೀಟರ್ ಅಲ್ಲ. ನೋಡಿ, ಇದು ಆಚೆ ಕೆಳಗೆ ಹೋಗುವಂಥದ್ದು ಇದು ಕೊಟ್ಟಿಗೆರ ರೋಟು. ಆಚೆ ನಮ್ಮ ಹಿರೇಬೈಲ. ಇದು ಇಲ್ಲಿ ಹೇಮಾವತಿ ನೋಡಿ, ನೋಡಿದೆ ದೇವಸ್ಥಾನ. ಇಲ್ಲಿ ನೆಂಟ್ರಲ್ಲಿ ಇದ್ದಾರೆ, ಅವರೆಲ್ಲ ಜಾತ್ರೆ ಮುಗಿಸಿ ಮನೆ ಹೋಗಿದ್ದಾರೆ ಅಂತಂತ ಗೊತ್ತಿಲ್ಲ. ನಾವು ಬಂದಿದ್ದು ಲೇಟ್ ಆಯ್ತು, ಹೇಳಿಲ್ಲ ಬರ್ತೀನಿ ಅಂತ ಹೇಳಿ. ಅಲ್ಲ, ನಮಗೆ ಗೊತ್ತಾಗಿದೆ ಇಲ್ಲಿ ಬರ್ತಲ್ಲ. ಮರ್ತೇ ಹೋಗಿತ್ತು. ನೋಡಿ, ಹಂಗೆ ಒಂದು ವಿಸಿಟ್ ಹಾಕೊಂಡು ಹೋಗೋಣ. ನೋಡಿ, ಎಲ್ಲ ಗಾಡಿ ಎಲ್ಲ ಇಲ್ಲಿಂದನೇ ಪಾರ್ಕ್ ಆಗಿದೆ. ಜಾಗ ಅಷ್ಟು ಇಲ್ಲ, ಪುಟ್ಟ ಹಳ್ಳಿ ಅಲ್ಲ, ಹಾಗಾಗಿ ನೋಡುವ. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯಿತು ಅನ್ನಿಸ್ತದೆ, ಬಟ್ ನೋಡುವ. ಇಲ್ಲ ಹಾಕದಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ಫಸ್ಟಾ? ಮದುವೆ ತೊಂದರೆ ಇಲ್ಲ, ನಿಧಾನಕ್ಕಾಗಲಿ. ಜೈ ದೇವರು. ಅರ್ಜೆಂಟ್ ಇಲ್ಲ. ವಿಡಿಯೋ ಒಂದು 5 ಪಡಗೆ ಅಲ್ಲ ಪವನ್.
ಸಂತ ಈಗ ಜಾತ್ರೆಗೆ ಬಂದು ನನಗೆ ಇಲ್ಲಿ ಅಷ್ಟೊಂದಾಗಿ ಗೊತ್ತಿರಲಿಲ್ಲ. ದೇವ್ರು ಸಿಕ್ಕಿದಂಗೆ ಇಲ್ಲೊಬ್ರು ಸಿಕ್ಕಿದ್ರಿ. ಈಗ ನಿಮ್ಮ ಹೆಸರು ಪರೀಕ್ಷಿತ್ ಅಂತೇಳಿ. ಪರೀಕ್ಷಿತ್ ಅಂತ ಇದೇವ್ರನವರ. ಈಗ ಈಗ ಈ ಹೇಮಾವತಿ ಜಾತ್ರೆ ತುಂಬಾ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗ ನಮಗೆ ಅಷ್ಟು ಮಾಹಿತಿ ಇಲ್ಲ ಈ ದೇವಸ್ಥಾನದ ಬಗ್ಗೆ ಆಗಲಿ, ಈ ನದಿ ಮೂಲ ಅಂದ್ರೆ ಸ್ವಲ್ಪ ಅಂದ್ರೆ ಓದಿ ತಿಳಿದಂತ ಅಷ್ಟು ಬಿಟ್ಟರೆ ಹೇಮಾವತಿ ನದಿ ಉಗಮ ಸ್ಥಳ ಅಂತ ಒಂದು ಗೊತ್ತು, ಜಾಸ್ತಿ ಮಾಹಿತಿ ಇಲ್ಲ. ಹಾಗಾಗಿ ನೀವು ಇಲ್ಲೇ ಸ್ಥಳೀಯರಾಗಿರೋದ್ರಿಂದ ನೀವು ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಮ್ಮ ಇವರಿಗೆ. ಇದು ಜಾಬಾಲಿ ಋಷಿಗಳು ತಪಸ್ ಮಾಡಿದ ಪುಣ್ಯಕ್ಷೇತ್ರ ಇದು. ಈ ನದಿ ಇಲ್ಲಿ ಹುಟ್ಟಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಿತಿದೆ. ರೈತರ ಜೀವನದಿ ಕೂಡ ಈ ನದಿ. ಇದು ಇಲ್ಲಿ ಹುಟ್ಟಿ ಮೂಡಿಗೆರೆಯ ಹಂತೂರು ಭಾಗ, ಜನ್ನಾಪುರ ಭಾಗದಲ್ಲಿ ಹೋಗಿ ಅಲ್ಲಿಂದ ಸಕಲೇಶ್ಪುರ, ತುಮಕೂರು, ಅನಂತರ ಕಾವೇರಿ ನದಿಗೆ ಇದು ಸೇರಿ ಇದು ಇದಾಗುತ್ತೆ. ಇದು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಜಾತ್ರೆ. ಫಸ್ಟ್ ಇಲ್ಲಿ ರಥ ಇತ್ತು. ಇಲ್ಲಿ ಒಂದು ಮರ ಕಾಣ್ತಾ ಇದೆ. ಇಲ್ಲಿ ಇದ್ದಾಗ ಈ ಮರಕ್ಕೆ ಬೆಂಕಿ ಬಿದ್ದು ಅದು ಸುಟ್ಟೋಗಿ ರಥನೂ ಸುಟ್ಟೋಯ್ತು ಅಂತ ಹೇಳಿದ್ರು. ಅನಂತರ ಇಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಿರೋದು. ಈ ಸುತ್ತಮುತ್ತ ಮೂಡಿಗೆರೆ ತಾಲೂಕಿಗೆ ಇದು ಜೀವನದಿ. ಮೂಡಿಗೆರೆ ತಾಲೂಕಿನ ಬಹಳಷ್ಟು ಜನ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ. ಸರ್, ಮತ್ತೆ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಇದು ಉದ್ಭವ ಮೂರ್ತಿ ಅಂತೆಲ್ಲ. ಹೌದು, ಇದು ಉದ್ಭವ ಮೂರ್ತಿ. ಇದು ಅವರು ಗುರ್ಜರು ಅಂತಕ್ಕಂಥ ಅವ್ರ ಫ್ಯಾಮಿಲಿಯವ್ರು ಮಾಡ್ತಾ ಇದ್ರು. ಅವರಿಗೆ ಇದು ದೊಡ್ಡದಂಥ ಮೂರ್ತಿ. ಅದನ್ನು ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋದು. ಈ ದೇವಸ್ಥಾನ ಜೀರ್ಣೋದ್ಧಾರ, ಹಳೆ ದೇವಸ್ಥಾನ ಇತ್ತು. ಈಗ ಇದು ಹಳೆ ಜೀರ್ಣೋದ್ಧಾರ ಆಗಿ ಅನಂತರ ಈಗ ಹೊಸದಾಗಿ 2 ವರ್ಷದಿಂದ ಈ ದೇವಸ್ಥಾನ ಕಾರ್ಯನಿರ್ವಹಿಸ್ತಾರೆ. ಸರ್, ಈಗ ಪಲ್ಲಕ್ಕಿ ಉತ್ಸವ ಇದೇ ಬೀದಿಲಿಗೆ ಕರ್ಕೊಂಡು ಹೋಗ್ತಾರ ಪಲ್ಲಕ್ಕಿ ಉತ್ಸವದಲ್ಲಿ, ಅಥವಾ ಇಲ್ಲಿ ಮಾತ್ರ ಇಲ್ಲ, ದೇವಸ್ಥಾನದಿಂದ ಬಂದು ಇಲ್ಲೊಂದು ಅರಳಿ ಮರ ಕಟ್ಟೆ ಇದೆ, ನಾಗರ ಕಟ್ಟೆ ಇದೆ. ಅರಳಿ ಮರದ ಹತ್ರ ಹೋಗಿ ಅಲ್ಲೊಂದು ಪೂಜೆ ಮಾಡಿ ಅಲ್ಲಿ 3 ಸುತ್ತು ಹಾಕಿ ಮತ್ತೆ ವಾಪಸ್ ಬಂದು ಇಲ್ಲಿ ಮಹಾಮಂಗಳಾರತಿ ಆಗಿ ಅನಂತರ ಅದು ಸಮಾಪ್ತಿ ಆಗುತ್ತೆ. ಅನಂತರ ಊಟ ಮತ್ತೆ ಸಾರ್ವಜನಿಕರಿಗೆ ಅನ್ನದಾನ ವ್ಯವಸ್ಥೆ ನಡೆಯುತ್ತೆ. ಇದು ಜಾತ್ರೆ ನಿನ್ನೆ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಆರಂಭ ಆಗಿ ನಿನ್ನೆ ರಾತ್ರಿ, ಇವತ್ತು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಈ ಜಾತ್ರೆ 2 ಡೇಸ್ ಕಾರ್ಯಕ್ರಮ ಅಷ್ಟೇ ಕಾರ್ಯಕ್ರಮ ಇದೆ. ಇದು ಮಹಾಗಣಪತಿ ದೇವಸ್ಥಾನ. ಮಹಾಗಣಪತಿ ದೇವಸ್ಥಾನ ಉದ್ಭವ, ಇದು ನೀರು ಉಗಮ ಸ್ಥಾನ ಕೂಡ ಇಲ್ಲೇ. ಇಲ್ಲಿಂದ ಉಗಮ ಆಗುತ್ತೆ. ಇಲ್ಲಿಂದ ಉಗಮಾಗಿ ಸಕಲೇಶ್ಪುರ ತಾಲೂಕು, ಅದೇ ಹಾಸನ್ನು, ಗೋರೂರಿಗೆ ಹೋಗೋದು ಇದೆ. ಇದು ಗೋರೂರಿಂದ ಆಮೇಲೆ ತುಮಕೂರಿಗೆ ಹೋಗಿ ಕಾವೇರಿ ನದಿನ ಟಚ್ ಮಾಡುತ್ತೆ. ಅನಂತರ ಅದು ರಾಜ್ಯದ ರೈತರಿಗೆ ಮತ್ತು ಬೇರೆ ಬೇರೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದು ನಮಗೆ ಗೊತ್ತಿದ್ದಂಗೆ ನನಗೆ ಈಗ 40 ವರ್ಷ, ನಾನು 100 ವರ್ಷಗಳ ಕಾಲ ಇದು ಗುರ್ಜರ್ ಅಂತೇಳಿ ಅವರ ಕುಟುಂಬ ಮಾಡ್ತಿದ್ದಂಥ ಇದು ಪೂಜೆ ಇದು. ಹೀಗಾಗಿ ತುಂಬ ಕಡೆಯಿಂದ ಬರ್ತಾರೆ. ಇದು ಈ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಭಾರಿ ಜನ ಈ ಪೂಜೆಗೆ ಬರ್ತಾರೆ ಇಲ್ಲಿಗೆ. ಇದೇ ದೇವಸ್ಥಾನ ಇದು ಹೊಸದಾಗಿರೋದು ದೇವಸ್ಥಾನ. ಇದು ಗೌತಮ ಮಹರ್ಷಿ ಮುನಿಗಳು ಸತ್ಯಕಾಮನಿಗೆ ಹೇಳಿದಂಥ ಕಥೆ. ಇದು ಜಾವಳಿ ಅಂತ ಹುಟ್ಟೂರು, ಹೇಮಾವತಿ ಅಂತ ಹಿಂಗಾಗುತ್ತೆ ಅನ್ನೋದು ಇದು ಸತ್ಯಕಾಮ ಇದನ್ನು ಮಾಡಿರೋದು. ಇಡೀ ಇತಿಹಾಸ ಇದರಲ್ಲಿದೆ. ಜಾವಳಿ ಈಗ ನಾವು ಹೇಮಾವತಿ ದೇವಸ್ಥಾನದಲ್ಲಿದ್ದೀವಿ. ಈಗ ಇದರ ಒಂದು ಸಂಪೂರ್ಣ ಮಾಹಿತಿ ಗೊತ್ತಿರುವಂಥದ್ದು ಇಲ್ಲಿ ಸ್ಥಳೀಯರು ಮತ್ತು ಇಲ್ಲಿನ ಕಮಿಟಿಯ ಕಾರ್ಯದರ್ಶಿ ಅವರು ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು MV ಜಗದೀಶ್ ಅಂತೇಳಿ. ನಾನು ಇದೇ ಊರಿನವನು. ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನಕ್ಕೆ ಭಾಳ ಇತಿಹಾಸ ಇದೆ. ಇತಿಹಾಸ ಅಂತೇಳಿದರೆ ಇಲ್ಲಿ ಜಬಾಲಿ ಋಷಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಇದು. ಹಾಗಾಗಿ ಆ ಜಬಾಲಿಯನ್ನು ಋಷಿ ಸ್ಥಳ ಅವರಲ್ಲಿ ತಪಸ್ಸು ಮಾಡಿರೋದ್ರಿಂದ ಈ ಊರಿಗೆ ಜಾವಳಿ ಅಂತ ಹೆಸರು ಬಂತು. ಜಬಾಲಿ ಮಹರ್ಷಿಯವರು ಇಲ್ಲಿ ತಪಸ್ಸು ಮಾಡಿ ಆದ ನಂತರ ಆದ್ದರಿಂದ ಇದಕ್ಕೆ ಜಾವಳಿ ಅನ್ನೋ ನಮ್ಮ ಊರಿಗೆ ಹೆಸರು ಬಂತು. ಇದು 1874ರಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಯಿತು. ಈ ದೇವಸ್ಥಾನ ಪ್ರಾರಂಭ ಆಗಬೇಕಾದ್ರೆ ದೇವಸ್ಥಾನದ ಮೂಲ ಕಾರಣಕರ್ತರು ಗಣೇಶರಾವ್ ಗುರ್ಜರ್ ಅಂತೇಳಿ. ಅವರು ಸುಮಾರು 19ನೇ ಶತಮಾನದಲ್ಲಿ ಇಲ್ಲಿ ಬಂದಾಗ ಅವರಿಗೆ ಇಲ್ಲಿ ನದಿ ಇರೋದು, ನದಿ ಮೂಲ ಇರೋದೆಲ್ಲ ಕಂಡು ಬಂದಾಗ ಅವರು ಹಾಗೆ ತಿರುಗಾಡ್ತಿರ್ಬೇಕಾದ್ರೆ ಒಂದು ಗಣೇಶನ ಮೂರ್ತಿ, ಕಲ್ಲಿನ ಗಣೇಶನ ಮೂರ್ತಿ ಸಿಗುತ್ತೆ. ಆ ಮೂರ್ತಿನ ತಂದಿಟ್ಟು ಪೂಜೆ ಮಾಡಿ ಆನಂತರ ದೇವಸ್ಥಾನವನ್ನು 1909 ಇಸ್ವಿಲಿ ಈ ದೇವಸ್ಥಾನವನ್ನು ಕಟ್ತಾರೆ. ಹಾಗೆ ಮುಂದುವರ್ಕೊಂಡು ಬಂದಾಗ ದೇವಸ್ಥಾನ ಭಾಳ ಶಿಥಿಲವಾಗಿರುತ್ತೆ. ಆವಾಗ ಆನಂತರ ಊರಿನವರೆಲ್ಲ ಸೇರಿ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ. ಹಿಂದೆ ಇಲ್ಲಿ ಜಾತ್ರೆ ಮಾಘ ಚೌತಿಯಲ್ಲಿ, ಪ್ರತಿ ವರ್ಷ ಮಾಘ ಚೌತಿಯಲ್ಲಿ ಇಲ್ಲಿ ಜಾತ್ರೆ ಆಗೋದು. ಮಾಘ ಚೌತಿ ಅಂದರೆ ಗಣೇಶನಿಗೆ ಶ್ರೇಷ್ಠವಾದ ದಿವಸ. ಹಿಂದೆ ತೇರಿತ್ತು. ಕಾಲಾಂತರದಲ್ಲಿ ತೇರಿಗೆ ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ತೇರು ಸುಟ್ಟೋಯ್ತು. ಆನಂತರ ನಾವೀಗ ಪಲ್ಲಕ್ಕಿ ಉತ್ಸವನ ಮಾಡ್ತಾಯಿದ್ದೀವಿ. 2023ರಲ್ಲಿ ಸರ್ಕಾರದ ವತಿಯಿಂದ ನಮಗೆ CT ರವಿಯವರು
ಒಂದು 50 ಲಕ್ಷ ರೂಪಾಯಿನ ಪ್ರವಾಸೋದ್ಯಮ ಇಲಾಖೆಯಿಂದ ದೇಣಿಗೆಯಾಗಿ ಕೊಟ್ಟರು ಸರ್ಕಾರದ ವತಿಯಿಂದ. ಹಾಗೆ ಭಕ್ತಾದಿಗಳಿಂದ MLC ಅವರ ಭೋಜಗೌಡರು ಒಂದು 5 ಲಕ್ಷ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ಹಾಗೂ ನಮ್ಮ ಹೋರ್ನಾಡು ಧರ್ಮಕರ್ತರಾದ ಭೀಮೇಶ್ವರ ಜೋಶಿಯವರು ಹಾಗೂ ಕರ್ನಾಟಕ ಬ್ಯಾಂಕಿನವರು ಹಾಗೂ ಇತರೆ ಸ್ಥಳೀಯರೆಲ್ಲ ಒಂದು ಧನ ಸಹಾಯ ಮಾಡಿ 1.25 ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಈ ದಿವಸದವರೆಗೆ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅನೇಕ ಜನ ಭಕ್ತಾದಿಗಳು ಇದಕ್ಕೆ ಸಹಾಯ ಮಾಡ್ತಾರೆ ತನು ಮನಧನದಿಂದ. ಪ್ರತಿ ವರ್ಷ ಜಾತ್ರೆಯಲ್ಲಿ ಒಂದು 4,000 ಜನಕ್ಕೆ 3,500-4,000 ಜನಕ್ಕೆ ಊಟ ಹಾಕ್ತೀವಿ. ಆ ನಂತರ ಈ ನದಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನಗಳಿಗೆ ಕುಡಿಯುವ ನೀರು, ದನಕರುಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು ಹಾಗೂ ಬೆಳೆ ಬೆಳೀಲಿಕ್ಕೆ ಈ ನದಿ ಇಲ್ಲಿ ಜಾವಳಿಲಿ ಹುಟ್ಟಿ ಕೊಟ್ಟಿಗೆರೆ ಹೋಗಿ, ಕೊಟ್ಟಿಗೆರೆಯಿಂದ ಮೂಡಿಗೆರೆ, ಸಕಲೇಶ್ಪುರ ಹೋಗಿ ಹಾಸನ ಒಂದು ನಿಮಿಷ ಹಾಸನದ ಗೋರೂರಿನಲ್ಲಿ ಅದಕ್ಕೆ ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಅದು ತಿಪ್ಟೂರು, ತುಮಕೂರು, ಕುಣಿಗಲ್ ಮುಖಾಂತರ ಹೋಗಿ ಕಾವೇರಿ ನದಿಗೆ ಸೇರುತ್ತೆ. ಆ ನದಿಯ ವ್ಯವಸ್ಥೆ ಹೇಗಂತೇಳಿದರೆ ಕಾವೇರಿ ನದಿಗೆ ಇದು ಸೇರೋದಾದರೂ ಕಾವೇರಿ ನದಿಗಿಂತ ಇದು ರೈತರಿಗೆ ಭಾಳ ಉಪಯೋಗ ಆಗಿದೆ. ಕಾರಣ ಅಂದರೆ ಕಾವೇರಿ ನದಿಗಿಂತಲೂ ರೈತರಿಗೆ ಉಪಯೋಗ ಆಗಿದೆ ಅಂತ ಹೇಳಿದರೆ ಈ ನದಿ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಭಾಳ ಸಹಕಾರಿಯಾಗಿದೆ. ಇಷ್ಟು ಹೇಳುತ್ತಾ ನೀವುಗಳು ಬಂದು ಈ ನಮ್ಮ ದೇವಸ್ಥಾನಕ್ಕೆ ದಿನ ಬಂದಿದ್ದೀರಾ. ನೀವು ಈ ನಮ್ಮ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಮುಂದೆ ನೀವು ಏನು ಈಗ ಇಂಟ್ರೂ ಮಾಡ್ಕೊಳ್ತಿದ್ದೀರಾ, ನಿಮ್ಮಿಂದ ಒಂದು ಸಹಕಾರ ಆಗಬೇಕು. ಮುಂದೆ ದೇವಸ್ಥಾನದ ಅನೇಕ ಕೆಲಸಗಾರಗಳಾಗಬೇಕಾಗಿದೆ. ಇಷ್ಟು ಹೇಳುತ್ತಾ ನಿಮಗೆ ಧನ್ಯವಾದಗಳು ಸರ್. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು, ಪ್ರಸಾದ ತಗೊಂಡು ಆಯ್ತಾ ಸರ್? ತುಂಬ ಥ್ಯಾಂಕ್ಸ್. ಆಯ್ತು. ಬನ್ನಿ ಹೋಗ. ನೋಡಿ ಇಲ್ಲಿ ಕೆರೆ ಇದೆ, ತುಂಬ ಆಳ ಇದೆ. ಆಳ ಇರ್ಬೋದೇನೋ ಗೊತ್ತಿಲ್ಲ, ತುಂಬ ಆಳ ಇರ್ಬೋದೇನೋ ಇದು. ಇಲ್ಲಪ್ಪ ನೋಡಿ ಎಲ್ಲ ಬಂಟಿಂಗ್ಸ್ ಎಲ್ಲ ಕಟ್ಟಿದ್ದಾರೆ. ಜನ ತುಂಬ ಇದ್ದಾರೆ ಮಾತ್ರ. ಯಾರು ಹೇಳಿದ್ರು ಹೋದ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ. ಹೌದಾ? ನೋಡಿ ಎಲ್ಲ ಊಟದ ವ್ಯವಸ್ಥೆ ಇದೆ, ಬಂದವರಿಗೆಲ್ಲ ಭಕ್ತ ಮನುಷ್ಯರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಹಾಂ, ತುಂಬ ಜನ ಇದ್ದಾರೆ. ನನಗೆ ಒಂದು ರೌಂಡ್ ಅಲ್ಲಿ ಹೋಗಿ ಬಂದೆ ನೀರನ್ನು ಹುಡುಕ್ತಾ. ತುಂಬ ಜನ ಇದ್ದಾರೆ ಮಾತ್ರ ಅಲ್ಲಿ. ಅಲ್ಲ ಮಾರೆ, ನೀವು ಹೇಮಾವತಿ ನದಿ ಮೂಲಕ ಬಂದು ನೀರು ಹುಡುಕ್ತಾ ಹೋಗಿದ್ದ? ಬಾಯಾರಿಕೆ ಆಗ್ತಿತ್ತು, ಎಂತ ಮಾಡೋದು. ಒಂದು ರೌಂಡ್ ಜಾತ್ರೆ ಹೋಗುವ ಒಂದು ಸೀದಾ. ನೀವು ಹೋಗಿ, ನೀವು ಮುಂದೆ ಹೋಗಿ, ನಾನು ಹಿಂದೆಯಿಂದ ಬರ್ತೀನಿ ನೋಡುವ. ನನಗೆ ಇಟ್ರಾ ಹೇಮಾವತಿಯ ಹುಗಮ ಆಗೋದು ನೋಡಿ. ಅಲ್ಲಿ ಒಂದು ನಂದಿಯ ಮುಖದಲ್ಲಿ ಅಂದರೆ ಅಲ್ಲಿ ಬಾಯಿಂದ ನೀರು ಬರುವಂಥದ್ದು ಅಲ್ಲಿ ಮಾಡಿದ್ದಾರೆ ನೋಡಿ. ಶ್ರೀ ಜಬಾಲಿ ಮಹರ್ಷಿ ಪುಷ್ಕರಣ ಅಂತ ಮೊದಲು ಬೇರೆ ಇತ್ತು. ಆನಂತರ ಇದನ್ನ ಅಂದರೆ ದುರಸ್ತಿ ಮಾಡಿ ಹೊಸದಾಗಿ ಮಾಡಿರುವಂಥದ್ದು. ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಮಾತ್ರ ಚಂದ ಇದೆ. ನಂದಿಯ ಬಾಯಿ ಮುಖಾಂತರ ನೀರು ಬರುವಂಥ. ಹಾಂ, ಅದೊಂದು ಭಾರಿ ಮಸ್ತ್ ಆಗಿದೆ ನೋಡಿ. ಹೇಮಾವತಿ ಇಷ್ಟು ಪುಟ್ಟದಾಗಿ ಇಲ್ಲಿ ಉಗಮವಾಗಿ ಹೋಗಿ ಕಾವೇರಿ ನದಿನ ಸೇರ್ಬೇಕಂದ್ರೆ ಇನ್ನು ಯಾವ ಸ್ಪೀಡಲ್ಲಿ ಅಲ್ಲಿಗೆ ಹೋಗಬೇಡ, ಇಷ್ಟು ದೊಡ್ಡದಾಗಿ ಹರಿಬೇಡ. ಮತ್ತು ಅದೇ ಕಾವೇರಿದು ಅತ್ಯಂತ ಉದ್ದ ಉಪನದಿ ಅಲ್ಲ ಇದು ಹೇಮಾವತಿ. ನೋಡಿ ನೀರು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಹಾಂ, ಚಂದಾಗಿದೆ ಅಂತ ಹೇಳಿ. ಈಗ ನದಿ ಮೂಲ ತೋರಿಸಿದ್ದಾಯ್ತು, ಇನ್ನೊಂದು ಜಾತ್ರೆ ಒಂದು ಸುತ್ತ ಹಾಕ್ಕೊಂಡು ಜಾತ್ರೆ ಒಂದು ರೌಂಡ್ ಸುತ್ತಾಡಿಸಿ ಹೋಗೋದಿನ್ನು. ಈಗ ನಮ್ಮ ಪರೀಕ್ಷಿತ್ ಅವ್ರನ್ನ ಹುಡುಕ್ಬೇಕು ಮಾರೆ. ನಾವು ಇಲ್ಲಿ ಜಾತ್ರೆಗೆ ಬಂದೆ, ನನಗೆ ಎಂತ ಹೇಳೋದು ಅಂತಿದ್ದೆ. ಸಡನ್ನ ಸಿಕ್ಕಿದ್ರು. ನೋಡಿ ಜನ ಮರಳು, ಜಾತ್ರೆ ಮರಳು.
ಈ ಜಾತ್ರೆ ಅಲ್ಲ ಮಾರೆ ನೀವು ನನ್ನಿಂದ ಬರ್ಬೇಕು, ನಾನೇ ವಾಪಸ್ ಬರಂಗಾಯ್ತಲ್ಲ. ಅಲ್ಲ ಪಾಪ ಅವರೊಂದು ಹೆಲ್ಪ್ ಮಾಡಿದ್ರಲ್ಲ, ಅವ್ರಿಗೊಂದು ಫ್ರೇಮಲ್ಲಿ ತರುವ ಅಂತ. ರಿಂಗ್ ಏನಾದ್ರು ಬೇಕಾ? ರಿಂಗ್ ಬೇಕು ಮಾರೆ. ಫೆಬ್ರವರಿ 14 ಹತ್ರ ಬಂತು. ತಗೊಳ್ಳೋದು ಬೇಡ ಆಯ್ತಾ? ಅಮ್ಮ ಸರಿ, ನಾ ಮನೆಗೆ ಹೇಳೋದು ಜಾತ್ರೆಗೆ ಹೋಗಿದ್ದೆ ಅಂತೇಳಿ. ಹಾಂ, ಓದ್ತೀರಾ? ಹಾಂ, ಟ್ರಯಲ್ ತೋರಿಸ್ತಾರ ಒಂದು, ನೀವೇನಾದ್ರು ನೋಡಿಸ್ತೀರಾ? ಹಾಂ, ಎಷ್ಟದು? 100? ವಾಪಸ್ ಬರ್ತಾ ಕಾರಣ. ಕೊಡಲ್ಲ ನೀವು ಕ್ರಿಸ್ತು. ಹಾಂ, ಮೇಲೆ ಹೋಗಿ ಬರ್ತೀನಿ, ತಗೊಳ್ತೀನಿ ಮತ್ತೆ. 100 ರೂಪಾಯಿ ಅಲ್ಲ ಇದು ಮೊಬೈಲ್. 100 ರೂಪಾಯಿ ತಗೊಳ್ಳಿ. ನನ್ನ ಭಾರಿ ಫೇವ್ರೇಟ್ ಮೊಬೈಲ್. ಚಯ್ಯ ಫೇವ್ರೇಟ್ ಹುಡುಗಿ. ಯಾವ ಪಿನ್ ಇದಾ? ಸ್ವಲ್ಪ ಶೀತ ಆಗಿರ್ಬೇಕು ಈ ಬಿಸಿಲಲ್ಲಿ. ಗಂಟಲಿನಲ್ಲಿ ಕಿಚ್ ಕಿಚ್. ಹಲೋ ಹಲೋ, ಎಮ್ಮಕ್ಕಿ ದಾಟಿ ಹೋಯ್ತಾ ನೆಟ್ವರ್ಕ್? ದೋಮಾಚಾಲೆ ಎಲ್ಲ ಬೇಡ, ಇದು ಬೇಕೇನ್ರಿ? ಹಾಂ, ಇದಾದ್ರೆ ಆಗ್ಬೋದು. ಈಗ ಕೂದಲು ನೋಡಿ, ಉದುರಕ್ಕೆ ನಿಮಗೆ ಸಮಸ್ಯೆ ಜಾಸ್ತಿ ಉಂಟು, ಅದು ಬೇಕಾದ್ರೆ ತಗೊಳ್ಳಿ. ನೋಡಿ ಇಲ್ಲಿ ಅಕ್ಕಿ ಪಿಕ್ಕಿ ಆದಿವಾಸಿ ಅದೆಲ್ಲಕ್ಕಿಂತ ಇದು ಬೆಸ್ಟು. ಮತ್ತೆಂತ ನಾನೊಂದು ತರಿಸಿದ್ದೀನಿ ಮಾರೆ. ಎಂತ ಇದಾ ವಿಗ? ಅಕ್ಕಿ ಪಿಕ್ಕಿದು ಹೇರ್ ಆಯಿಲ್ ನೋಡ್ಬೇಕು ರಿಸಲ್ಟ್, 1 ತಿಂಗಳು ಬಿಟ್ಟು. ಜೋಳ ಅಪ್ಪ ಬಡ ಪುಣಮ್ಮೆ, ಜೋಳ ಬಡ ಆ ಪುಟಕ್ಕೇನೆ ಇಜ್ಜಿ ಬನ್ನೋಡು. ನಾನು ದಾದ ಕೇಳಲ್ಲ, ಇಜ್ಜಿ ಬರಲ್ಲ. ಓ ಹಂಗಣ್ಣ, ಆರಾಮ? ಎಷ್ಟೊತ್ತಿಗೆ ಬಂದ್ರಿ? ಹೌದಾ, ಹೌದಾ? ಇಲ್ಲ, ಒಂದು ಮ್ಯಾಚ್ ಇತ್ತಾ ಮೂಡಿಗೆರೆಯಲ್ಲಿ, ಹಂಗೆ ಹೋದ್ರು ಹಿಂಗೆ ಬರೋತ್ತಿಗೆ ಜಾತ್ರೆ ಅಂತ ನೋಡ್ವಾ, ಮತ್ತೆ ವಿಡಿಯೋ ಆಗುತ್ತಲ್ಲ, ಇಲ್ಲೊಂದು ಬಂದು ಹೋಗೋಣ. ಗೊಂಬೆ ಉಂಟು. ಅದೀಗ ಏನು ಜಬಲಿ ಮಹರ್ಷಿ ಪುಷ್ಕರಣಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್. ಈಗ ಇದು ಉಗಮ ಸ್ಥಳ. ನಾನು ಎಂ ಇ ಚಂಕೇಶ್ವರ ಅಂತ ಜಾವಳಿ, ನಾನಿಲ್ಲಿ ಮಾಜಿ ಪ್ರಧಾನರು ಮತ್ತು ಈಗ ಕಮಿಟಿ ಸದಸ್ಯನು. ಇದು ನದಿಯ ಒಂದು ಹೇಮಾವತಿ ನದಿಯ ಒಂದು ಉಗಮಸ್ಥಾನ. ಮೊದಲು ಇದು 2 ವರ್ಷದ ಮೊದಲು ದುರಸ್ತಿ ಆಗಿತ್ತು. ಈಗ ದುರಸ್ತಿ ಮಾಡಿ ಈ ಸ್ಥಿತಿಗೆ ದಾನಿಗಳ ಇದರಿಂದ ಇದು ಮಾಡಿದ್ದೀವಿ. ಇದೇ ನೀರು ಹೇಳಿ ಹೊಸದಾಗಿ ಮಾಡಿದ್ದೀವಿ. ಇದು ಹೊಸದಾಗಿ ಮಾಡಿದ್ಮೇಲೆ ಇದು 2ನೇ ಜಾತ್ರೆ ಇದರಲ್ಲಿ. ಆಮೇಲೆ ಇದು ನೀರು ಹೋಗಿ ಹಾಸನ, ಸಕಲೇಶ್ಪುರ, ಮೈಸೂರು ಹೋಗ್ಬಿಟ್ಟು ಕಾವೇರಿ ನದಿ ಸೇರಿಕೊಂಡು ಮಡ್ರಾಸಿಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆಲ್ಲ ಸೇರಿಕೊಳ್ಳುತ್ತೆ. ಇದು ಒಳ್ಳೆ ಪವಿತ್ರ ಇದೆ ಮತ್ತು ಜಬಾಲಿ ಋಷಿಗಳ ಇದು ತಪಸ್ಸಿನ ಕ್ಷೇತ್ರ. ಹಾಗಾಗಿ ಪ್ರತಿ ವರ್ಷ ಚೌತಿಯಲ್ಲಿ ನಾವು ಜಾತ್ರೆ ಮಾಡ್ತೀವಿ. ಇಲ್ಲಿ ಒಂದು 2 ರಿಂದ 3 ಸಾವಿರ ಜನ ಇಲ್ಲಿ ಸೇರ್ತಾರೆ. ರಾತ್ರಿ ನಿನ್ನೆ ಸತ್ಯನಾರಾಯಣ ಪೂಜೆ ಇತ್ತು. ಇವತ್ತಿಗೆ ಜಾತ್ರೆ ಹೆಚ್ಚು ಕಮ್ಮಿ 3 ಗಂಟೆಗೆಲ್ಲ ಮುಗಿಸ್ಬಿಡ್ತೀವಿ. ಜಾತ್ರೆ ಮುಗಿಸ್ಬಿಡ್ತೀವಿ. ಇದು ಅಂದರೆ ಈಗ ಪಲ್ಲಕ್ಕಿ ಉತ್ಸವ ಎಲ್ಲ ಬೇಗನೆ ಮುಗಿಸ್ಬಿಡ್ತೀವಿ. 12 ರಿಂದ 1 ಗಂಟೆ ಒಳಗೆ ಮುಗಿಸಾಕ್ಬಿಡ್ತೀವಿ. ಅದು ಟೈಮಿಂಗ್ ಇದೆ, ಆ ಟೈಮಲ್ಲಿ ಮುಗಿಸ್ಬಿಡ್ತೀವಿ. ವಂದನೆಗಳು. ಬರ್ತಾರೆ ಇಲ್ಲಿ. ಈಗ ಜಾತ್ರೆ ಮಾಸಕ್ಕೆ ಈಗ ಜನ ಸೇರೋದು ಹೌದು, ಅದು ಬಿಟ್ಟು ಹೊರತಾಗಿ ಮಾಮೂಲಿ ಇಲ್ಲಿಗೆ ರಸ್ತೆಗಳು ಚೆನ್ನಾಗಿರೋದ್ರಿಂದ ಮತ್ತೆ ಅರ್ಚಕರು ಸಮೇತ ಇಲ್ಲೇ ಇದ್ದಾರೆ. ಹಾಗಾಗಿ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ. ದಿನನಿತ್ಯ ಪೂಜೆ, ಡೈಲಿ ಪೂಜೆ ಇದೆ, ಬೆಳಿಗ್ಗೆ ಮತ್ತೆ ಸಾಯಂಕಾಲ. ವಾರದಲ್ಲಿ ಏನಾದರೂ ವಿಶೇಷ ಪೂಜೆ? ಏನಿಲ್ಲ ಹಾಗೇನಿಲ್ಲ. ನಾವು ಯಾರು ಬೇಕಾದ್ರೆ ಬಂದು ಸಾರ್ವಜನಿಕರು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಅರ್ಚಕರ ಮನೆ ಇಲ್ಲೇ ಇದೆ. ಹಾಗಾಗಿ ಅಂದರೆ ಈಗ ಕೆಲವು ಸೀಮಿತ ದಿನಗಳಿಗೆ ಏನಿಲ್ಲ, ಯಾವುದು ದಿವಸ ಹಬ್ಬದ ದಿವಸ ಇರುತ್ತೆ. ಬೇರೆ ದಿವಸ ಬೇಕಾದ್ರೆ ವಾಹನಗಳ ಪೂಜೆಗಳನ್ನು ಮಾಡ್ಕೊಡ್ತಾರೆ ಭಟ್ರು. ಸೀಮಿತ ಇಲ್ಲ. ಬೇರೆ ಹಬ್ಬದ ದಿವಸದಲ್ಲಿ ನಾವು ಗಣಪತಿ, ದೀಪಾವಳಿ ಗಣಪತಿ ಎಲ್ಲ ಮಾಡ್ತಾರೆ. ಬರೋರಿದ್ರೆ ಬರ್ಬೋದು, ಯಾವಾಗಲೂ ಬರ್ಬೋದು ಇಲ್ಲಿ. ಓಕೆ, ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ವಂದನೆಗಳು. ಯಾವ್ದು ಬೇಕು ನಿಮಗೆ? ಟೆಡ್ಡಿಯಾ? ಟೆಡ್ಡಿ ತಗೊಳಕ್ಕೆ ನಮ್ಮ ಕಾಲಿ ತೊಚ್ಪವನು ಮಾತ್ರ ಗೆತ್ತನ್ರಿ ಇಜ್ಜಿ ಕಾಲಿ ತೂಪಿನ ಅಲ್ಲ, ಈಗ ಚೇಂಜ್ ಇಲ್ಲ ಅಂತ. ನಾನು ಎಲ್ಲ ಜಾತ್ರೆಯಲ್ಲಿ ಕೊಟ್ಟು ಸಾಕಾಗಿದೆ, ನಂಗೆ ಆಗಲ್ಲ. ಚೇಂಜ್ ಕೊಡ್ತೀನಿ ಈಗ ಎಲ್ಲ. ನಾನೇ ಕೊಡ್ತೀನಿ. ಬೇಡ, 20 ಕೊಡ್ತೀನಿ. ಮದುವೆ ಆಗಲಿ ಅಂತ ಹೇಳಿದ್ರೆ ಅಲ್ಲೊಳ್ಳಿ ಜಾತ್ರೆಯಲ್ಲಿ ಮದುವೆನೇ ಆಗಿಲ್ಲ. ಮತ್ತೆ ನನಗೆ ನೀವು ಹುಡುಗಿ ಹುಡುಕ್ಬೇಕು, ಅವ್ರ ಹತ್ರ ಕೇಳೋದಲ್ಲ. ಎಂತಿದೆ ಎಂತಿಲ್ವಾ?
ನಮ್ಮ ಅಜ್ಜಿ ಏನಾದರೂ ಬಂದಿದ್ದಾರೆ ಈ ಕಡೆ ಇಲ್ಲಲ್ಲ? ಯಾರು ಜೈಪುರದವರ? ಹೌದು. ಅಲ್ಲ ಅಲ್ಲ, ಇದು ಭಾಳ ದೂರ ಉಂಟಾ ಅಂತ? ಇಲ್ಲ, ಸ್ವಲ್ಪ ಇಲ್ಲ. ಕಬ್ನ ಬೇಕಾ? ಬೇಡ ಬೇಡ. ತರ್ತ ಪೋಯ್ ಅಂಚು ನಾನು ಮೂಲ ಬಜಿ ಗೊಂಬೆಲೆ ಉಂಡು. ಅಪ್ಪು ಈ ಬಜ್ಜಿ ಎಂಕ್ಲೇನ ಫೋಕಸ್ ಮಾಡ್ಕೊಡ್ತಿ ಅಂಚೆ ಚೂರು ಮಲ್ಪು ಎಕ್ಲೇನ ಕಾಲು ಫೋಕಸ್ ಮಾಡಿದ್ರೆ ವೀಡಿಯೋ ಬುಕ್ ಪೋವಂತ ಕೆಟ್ಟುಂಡು ವೀಡಿಯೋ. ಏ ನೋಡಿದ ಮಕ್ಕಳನ್ನ ಎಂತ ನೋಡೋದು. ಟ್ಯಾಟೋ ಅಬಕಾರಿ ಸಚಿವರೊಬ್ಬರು ಇದ್ದಾರೆ ಇಲ್ಲಿ ಮಾತಾಡ್ತಾರೆ. ಎಲ್ಲಿದ್ದಾರೆ? ಮಾನ್ಯ ಅಬಕಾರಿ ಸಚಿವರಿಗೆ ನಮಸ್ಕಾರ. ಊಟ ಆಗ್ತದೆ ಜಾತ್ರೆ? ನಿಮ್ಮವ್ರದ್ದೇ ಜಾತ್ರೆ ಅಲ್ಲ ಅಂತಾರೆ ಕೊಡ್ಸ್ಬೇಕು ಮರೆ ನೀನು. ವಿಡಿಯೋ ಎಲ್ಲ ಆಫ್ ಮಾಡಿ ಬಂದು ಸಿಗ್ತೀವಿ. ವಿಡಿಯೋ ಆನಲ್ಲಿದೆ. ಏನಾದ್ರು ಹೇಳ್ತೀರಾ ನಿಮ್ಮೂರ ಜಾತ್ರೆ ಬಗ್ಗೆ? ಹಾಗಾದ್ರೆ ನೀವು ಒಳ್ಳೆನಲ್ಲ ಅಂತ ಇಲ್ಲ ಹೇಳಿದ್ರಲ್ಲ, ತುಂಬ ಬರೀ ಖುಷಿ ಆಯ್ತು ಸಿಕ್ಕು. ಮತ್ತೆ ಅದವರು ಹೇಳಿದ್ರಲ್ಲ ಪಲ್ಲಕ್ಕಿ ಉತ್ಸವ ನಾಗರಕಟ್ಟೆ ತನಕ ಬರ್ತದೆ ಅಂತ. ಇದೇ ನಾಗರಕಟ್ಟೆ ಇದೆ ಅಲ್ಲ? ಇದೇ ನಾಗರಕಟ್ಟೆ. ಅಲ್ಲಿ ಉತ್ಸವ ಆಗಿ ಅಲ್ಲಿಂದ ಹೊತ್ಕೊಂಡು ಬಂದು ಇಲ್ಲಿ ತನಕ ತಗೊಂಡ್ಬರ್ತಾರೆ. ಇಲ್ಲಿಂದ ಮತ್ತೆ ಅಲ್ಲಿ ರಿಟರ್ನ್ ತೊಗೊಂಡೋಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್? ಮತ್ತೆ ವಾಪಸ್. ಓಕೆ ಓಕೆ. ಇಷ್ಟು ಚಿಕ್ಕ ಅಶ್ವತ್ಥ ಮರ ಅಲ್ಲ? ಮರದ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಅದೇ ಇರ್ತದೆ. ನಾಗಬಂಧ ಅಂದರೆ ಅದೇ ಇರೋದು. ಅಶ್ವತ್ಥ ಮರನೇ ಇರೋದು. ಸರಿ, ಈಗ ಬನ್ನಿ. ಒಂದು ಊಟ ಗೀಟ ಊಟ ಮಾಡಬೇಕು. ಊಟ ಮಾಡಿ ನೋಡಿ, ಇಲ್ಲಿ ಗೇಮ್ ಇದೆ. ಇದನ್ನು ನಾನು ಒಂದ್ಸಲ ಮುಂಡ ಮುಚ್ಚಿದ್ದೀನಿ. ಬೇಡ ಹತ್ರ ಹೋಗೋದು ಹಿಂಗೆ ಫುಡ್ ತಿಂದು ಆದ್ರೂ ಪರವಾಗಿಲ್ಲ. ಹಾಂ, ನಾನೀಗ ಅಂಥದ್ದು ಆಡೋದೇ ಇಲ್ಲಲ್ಲ. ವಿಡಿಯೋ ಒಂದು 5 ಪರಗೆ ಹೆಂಗೆ ಅಲ್ಲ ಪವನ್ ಅವರೇ, ಆ ಎಂಡಿಂದ ಆ ಎಂಡ್ ತನಕ ಈಗ ಹಿಂಗೋಗಿ ಇನ್ನೊಂದು ರೌಂಡ್ ಹಿಂಗೆ ಬರೋಣ. ನಾನು ಪಂಪನ ಇರೋದು ಸುರುಕ್ ಕೊಂಚ ರಡ್ಡ ಪಾತಿರಕ್ಕೆ ಏನಾರ ಅಲ್ಲಿಗೆ ಜಾತ್ರೆ ರಡ್ಡ ಸುರುಕ್ ಕುಣ್ಕೊಂಡು ಇಟ್ಲಿ ನೋಡಿ ನೋಡಿ ಊಟ ವ್ಯವಸ್ಥೆ ಎಷ್ಟು ಜನ ಇದೆ. ಈ ಗ್ಯಾಪ್ ಅಲ್ಲಿಗೆ ನಾವು ಒಂದು ಹೋಗಿ ಊಟ ಮಾಡಬೇಕು. ಸ್ವಲ್ಪ ಜನ ಇಲ್ಲ. ನೋಡಿ ಇಲ್ಲಿ ತನಕ ಸಹ ಜನ ಇದ್ದಾರೆ. ನಮಸ್ಕಾರ. ಚೆನ್ನಾಗಿದೆ ಊಟ. ಹೌದಾ? ಮಾಡಬೇಕು. ಊಟ ಚೆನ್ನಾಗಿದೆ. ಹೌದಾ? ತುಂಬಾ ಜನ ಸೇರಿದ್ರೆ ಇಷ್ಟು ಜನಕ್ಕೆ ತುಂಬಾ ಚೆನ್ನಾಗಿ ಊಟ ಕೊಟ್ಟಿದ್ದಾರೆ. ಊಟ ಚೆನ್ನಾಗಿದೆ. ನಾವೊಂದು ರೌಂಡ್ ಊಟ ಮಾಡ್ಬೇಕು ಇವಾಗ. ಎಲ್ಲ ಊಟದಲ್ಲಿ ಬ್ಯುಸಿ ಇದ್ದಾರೆ. ನಾನೀಗ ಎಲ್ಲ ವಿಶ್ ಮಾಡ್ತಿದ್ದಾರೆ ಇವಾಗ. ಸರ್ ಇರು ಒಂದು ಪೂಜಾರ ನೀವು ವಿಶ್ ಮಾಡಿ. ನೋಡಿ ಜನರೇ, ನಾವು ಹೇಮಾವತಿ ಜಾತ್ರೆಗೆ ಬಂದಿದ್ದೀವಿ. ಸಂತೋ, ಜಾತ್ರೆ ಹೆಂಗಿದೆ? ಮುಗಿಸಿದ್ವಿ. ಹೆಂಗ ಅನಿಸ್ತು ಜಾತ್ರೆ? ಇದು ನಾನು ಸ್ವಲ್ಪ ಜನ ಇರ್ತಾರೆ ನಾನು ಅನ್ಕೊಂಡಿದ್ದೆ, ಬಟ್ ತುಂಬ ಜನ ಇದ್ದಾರೆ. ಮತ್ತು ಏನಂದರೆ ಊಟ ಕೂಡ ಊಟ ಅಂತೂ ಭಾರಿ ಚೆನ್ನಾಗಾಯ್ತು. ಭಾರಿ ಚೆನ್ನಾಗಿತ್ತು. ಅಂಗಡಿ ಸಹ ಚೆನ್ನಾಗಿದೆ, ಎಲ್ಲ ತೊಂದರೆ ಇಲ್ಲ. ತುಂಬ ಎಂಜಾಯ್ ಅಂತ ಎಲ್ಲ ನೀಟಾಗಿ ಚೆನ್ನಾಗಿ ನಡೆದಿದೆ. ಒಂದು ಊರ ಹಬ್ಬ ಥರ ಅಲ್ಲ, ಚೆಂದ ಆಗಿದೆ. ಮತ್ತೆ ನಮ್ಗೆ ಅಷ್ಟೇ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಮಗೆ ನಾವೇನು ಅನ್ಕೊಂಡು ಎಲ್ಲಾದ್ರೂ ಅಂತ ಗೊತ್ತಿಲ್ಲ. ಅವ್ರಿಗೊಂದು ಧನ್ಯವಾದ. ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಪರೀಕ್ಷಾ ತಣ್ಣ. ಹೌದು, ನಾವು ಹೆಂಗೆ ಮಾಡೋದಪ್ಪ ಅಂದ್ಕೊ ಬಂದ್ವಿ, ಬಟ್ ಚೆನ್ನಾಗಿ ಮಾಡ್ಕೊಡ್ರಿ. ಎಲ್ಲ ಚೆನ್ನಾಗಿ ಸಹಕರಿಸಿದ್ರು. ಎಲ್ಲ ಮಾಹಿತಿ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಅದೇ ಪ್ಲಾನೆಟ್ ಏನಿಲ್ಲ, ಸೀದಾ ಬಂದಿದ್ದಷ್ಟೇ. ಇವರಿಗೊಂದು ಎಂತಾದ್ರೂ ಕೊಡಿ. ಅವರಿಗೆ ನಾನು ಕೊಟ್ಟು ಸಾಕಾಯ್ತು. ನಾನು ಕೇಳ್ತೆ, ಅವಾಗಲೇ ಹೇಳ್ದೆ ಇಲ್ಲ ಅಂತ. ನಾನಾರ ಮತ್ತೊಂದು ಆಲೋಚನೆ. ನನ್ನ ಬಲ್ಲೆ ಅಂದೆ. ಓಕೆ, ಇಲ್ಲಿಗೆ ನಾವು ಜಾತ್ರೆ ಎಲ್ಲ ಸುತ್ತಿಸಾಯ್ತು.
ಎಲ್ಲ ತಗೊಂಡಿದ್ದೀರಲ್ಲ ಇಲ್ಲಿಗೆ ಹೆಣ್ಣು ಮಾಡೋಣ, ಹೋಗೋಣ ಇನ್ನೆಲ್ಲ. ನೆಕ್ಸ್ಟ್ ಇನ್ನೊಂದ್ಸರಿ ಖಂಡಿತ ಬರುವ ಇಲ್ಲಿಗೆ. ಹೌದು, ಇನ್ನೊಂದ್ಸಲಿ ಬರುವ. ಮತ್ತೆ ಪ್ರವಾಸಿಗರಿಗೆ ಅಷ್ಟೇ, ಇಲ್ಲಿ ಯಾವಾಗಲೂ ಓಪನ್ ಇರ್ತದೆ. ಅರ್ಚಕರ ಮನೆ ಇಲ್ಲೇ ಅಂತೆ, ಬಂದು ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇನ್ನು ಹೊರಡುವ. ಜೈ ಅಲ್ವಾ? ಮತ್ತೆ ಯಾವ್ದಾದ್ರು ಮುಂದಿನ ಒಂದು ಹೊಸ ಸಿಗೋಣ. ಹಂಗೆ ಹೋಗ್ತಾ ಹೋಗ್ತಾ ಒಂದೊಂದು ಡೈಲಾಗ್ ಹೇಳ್ಕೊಂಡು ಹಂಗೆ ಹೋಗ್ಬಿಡೋಣ. ಹೌದು ನೋಡಿ, ಜಾತ್ರೆ ಅನ್ನೋದಲ್ಲ, ಜೀವನನೂ ಕೂಡ ಹಂಗೆ ಇರ್ಲಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಪ್ರತಿ ಕ್ಷಣನೂ ಜೀವನ ಮಾಡಿ ಅಂತ ಕೊನೆಗೆ ಎಲ್ಲರೆಲ್ಲ ಈ ಜಾತ್ರೆ ಎಂತ ಗೊತ್ತಾ, ನಾಕ್ ಬಾರಿ ನೆಗ್ಲೆಕ್ಟ್ ಮಾಡೋದಂತ ಮಾತ್ರ. ಯಾರು ಈ ತರ ಎಲ್ಲ ಹೋಗ್ತಿದ್ರೆ ಇಂಥ ಒಳ್ಳೆ ಒಳ್ಳೆ ಮಹತ್ವದ್ದು ಎಲ್ಲ ಇರೋತ್ತಿಗೆ ಆ ಜಾತ್ರೆ ಅನ್ನೋಂಥ ಪದ ಒಳ್ಳೆ ಬೆಲೆ ಉಂಟು ಅದಕ್ಕೆ. ಹೌದು, ಅದನ್ನೇನ್ ಮಾಡ್ತಾರೆ, ಬಾರಿ ಕಣ್ಣ ಮಾಡ್ಬಿಡ್ತಾರೆ. ಹೌದು. ಕೆಲವರ ಮನರಂಜನೆ, ಕೆಲವರ ಬದುಕು ಜಾತ್ರೆ. ಈಗ ನಾವು ವಿಡಿಯೋನ ಎಂಡ್ ಮಾಡುವ. ಕೊನೆಗೆ ನೀವು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್, ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮನೆ ಕಡೆ ಹೋಗೋಣ. ಹೊಟ್ಟೆ ಅಂತೂ ಫುಲ್ ಆಗಿದೆ, ನಾನು ಒಳ್ಳೆ ನಿದ್ದೆ ಇನ್ನು. ನಾನು ಬರ್ತಾ ಚೂರೇನ ಇರ್ಬೋದು ಸಣ್ಣದಾಗಿ, ನಾನು ಹಂಗೆ ಅನ್ಕೊಂಡಿದ್ದೆ. ಅಂದ್ರೆ ತುಂಬಾ ಗೊತ್ತಿತ್ತು ನನಗೆ. ಮತ್ತೆ ಇದುವರೆಗೆ ನಮ್ಗೆ ಸಹಕರಿಸಕ್ಕಂತ ನಮ್ಮ ಕ್ಯಾಮ್ರಾಮನ್ ಸುಚಿತ್ರ ಅವರಿಗೆ ಕೂಡ ಅವರಿಗೊಂದು ಧನ್ಯವಾದಗಳು. ನಿಮ್ಗೆ ಬಯ್ಯಾಡು ಪಾರ್ಟಿ ಕೊರ್ಕ ಜಾತ್ರೆ ಪೂರ ಗೆತ್ತಲ್ಲ ಮಂಡ್ಯ ಗೆತ್ತಂಜಾರು ಬಡ್ತಿ ಮಂಡ್ಯರು ಏತ್ ಬಂದು ಪುನಃ ಎಂಗ್ಲೆಲ್ಲ ಅವೇ ಗೋಡಾಯ್ನ ನಲ್ಲ ದುಂಬಾಗ್ಲ ಇಂಜನೆ ಪೂರ ಬಡ್ಚಿ ಬಲೆ ಎಲ್ಲರೂ ಮಾರೆ. ಹೌದು, ವಿಡಿಯೋನ ಒಂದು ಮಿಸ್ ಮಾಡಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬಂದು ಬಾಳಗಕ್ಕೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಗಂಟೆ ಬಾರಿಸಿ ಒಂದು ಪ್ರೋತ್ಸಾಹ ನೀಡಿ. ಇಲ್ಲಿಗೆ ಟಾಟಾ, ಬಾಯ್ ಬಾಯ್.